ಓಂ ಗಣೇಶ ರಾಯರಿದ್ದಾರೆ. ಸೊ ಪದೇ ಪದೇ ಹೇಳ್ತಾನೆ ಇರ್ತೀನಿ, ಯಾವುದೇ ಕಾರಣಕ್ಕೂ ಈ ಮಿಸ್ಟೇಕ್ ಮಾಡಬೇಡ ಅಂತ. ಬಟ್ ನೀವು ಎಷ್ಟೇ ಹೇಳಿದ್ರು ಏನೇ ಹೇಳಿದ್ರು ಬಟ್ ನೀವು ಈ ಮಾತು ಕೇಳೋದೇ ಇಲ್ಲ ಅಂತೀರಾ. ಸೊ ತುಂಬಾ ಸರಿ ಹೇಳ್ತೀನಿ ವಿಡಿಯೋದಲ್ಲಿ, ಈ ಕೆಲಸ ಮಾಡಬೇಡಿ ಅಂತ. ಇಲ್ಲ, ನಾನು ಅದೇ ಕೆಲಸ ಮಾಡ್ತೀನಿ ಅಂದ್ರೆ ಅದು ನಿಮ್ಮ ಕರ್ಮ, ನಿಮ್ಮ ಚಾಯ್ಸು. ಬಟ್ ನಾನು ಹೇಳೋದು ಹೇಳ್ತಾ ಇರ್ತೀನಿ, ಯಾವುದೇ ಕಾರಣಕ್ಕೂ ಇವಾಗ ಹೇಳೋ ಈ 5 ಮಿಸ್ಟೇಕ್ಗಳು ಯಾವುದೇ ಕಾರಣಕ್ಕೂ ನಿಮ್ಮ ಲೈಫಲ್ಲಿ ಮಾಡಕ್ ಹೋಗ್ಬೇಡಿ. ಸೊ ತುಂಬಾ ವಿಷಯ ತುಂಬಾ ಸರಿ ಮಾತಾಡ್ತಾನೆ ಇರ್ತೀನಿ, ಬಟ್ ಅವರು ಸ್ವಲ್ಪ ಜನ ಕೇಳಿಸ್ಕೊಂತೀರಾ, ಬಟ್ ನೀವೇನು ಅದನ್ನ ಇಗ್ನೋರ್ ಮಾಡ್ತಾ ಇರ್ತೀರಾ. ಬಟ್ ಆಗದಷ್ಟು ಸ್ವಲ್ಪ ಫಾಲೋ ಮಾಡಿ. 5 ವಿಚಾರ ಎಲ್ಲ ಇನ್ನೂ ಸ್ವಲ್ಪ ಜಾಸ್ತಿನೇ ಹೇಳ್ತೀನಿ, ಬಟ್ ಮಿಸ್ ಮಾಡ್ದಿರಾ ಫಾಲೋ ಮಾಡಿದ್ರೆ ನಿಮ್ಮ ಲೈಫು ತುಂಬಾ ಚೆನ್ನಾಗಿರುತ್ತೆ. ಸೊ ಫಸ್ಟ್ ವಿಚಾರ ಏನಪ್ಪಾ ಅಂದ್ರೆ ಓವರ್ ಥಿಂಕಿಂಗ್. ಸೊ ಈ ಓವರ್ ಥಿಂಕಿಂಗ್ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಮಿಥುನ ರಾಶಿ ನಿಮಗೆ. ಯಾಕಂದ್ರೆ ನಿಮ್ಮ ರಾಶಿ ಅಧಿಪತಿ ಬುಧ ಗ್ರಹ ಅಲ್ವಾ. ಬೇಸಿಕಲಿ ಆ ಬುಧ ಗ್ರಹ ಮನಸ್ಥಿತಿ ಬಂದ್ಬಿಟ್ಟು ತುಂಬಾ ಓವರ್ ಥಿಂಕಿಂಗ್ ಜಾಸ್ತಿ. ಯಾಕಂದ್ರೆ ಬುಧ ಗ್ರಹಕ್ಕೆ ಟ್ಯಾಲೆಂಟ್ ಜಾಸ್ತಿ. ಸೊ ಈ ಟ್ಯಾಲೆಂಟ್ ಕೊಡೋ ಗ್ರಹ ಬಂದು ಬುಧ ಗ್ರಹ. ಅದೇನ್ ಮಾಡುತ್ತೆ ಅಂದ್ರೆ, ಏನಾದ್ರು ಒಂದು ವಿಚಾರ ಬಗ್ಗೆ ಯಾವಾಗೋ ನೆನ್ನೆ ಮನೆ ಆಗಿರ್ಬಿಡುತ್ತೆ, 1 ವರ್ಷ ಆಗಿರುತ್ತೆ, ಬಟ್ ಅದನ್ನೇ ಕೂತ್ಕೊಂಡು ಓವರ್ ಥಿಂಕ್ ಮಾಡ್ತಾ ಇರ್ತೀರಾ. ಬಟ್ ಈ ಓವರ್ ಥಿಂಕ್ ಮಾಡೋದನ್ನ ಫಸ್ಟ್ ಸ್ಟಾಪ್ ಮಾಡಿ. ಇಲ್ಲ ಅಂದ್ರೆ ಆ ಓವರ್ ಥಿಂಕಿಂಗ್ ಇಂದ ನಿಮ್ಮ ನರ್ವ್ ಸಿಸ್ಟಮ್ ಡಿಸ್ಟರ್ಬ್ ಆಗುತ್ತೆ. ಅದು ಸ್ಪೆಷಲಿ ನಿಮ್ಮ ರಾಸ್ಯಾಧಿಪತಿ ಬುಧ ಇದಾನಲ್ವಾ, ನಿಮ್ಮ ರಾಸ್ಯಾಧಿಪತಿ ಬುಧ ನಿಮ್ಮನ್ನ ಡಿಸ್ಟರ್ಬ್ ಮಾಡುತ್ತೆ. ಸೊ ಆದಷ್ಟು ಈ ಓವರ್ ಕಾನ್ಫಿಡೆನ್ಸ್ ಅನ್ನೋದನ್ನ ಸ್ವಲ್ಪ ಇಗ್ನೋರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಈ ಮಿಸ್ಟೇಕ್ ಮಾತ್ರ ಮಾಡ್ದಿರೇ ಇದ್ದೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಎರಡನೇ ವಿಚಾರ ಬಂದ್ಬಿಟ್ಟು, ಅದನ್ನ ನೀವು ಒಂದು ಕೆಲಸ ಶುರು ಮಾಡ್ತೀರಾ. ಎಕ್ಸಾಂಪಲ್, ಏನೋ ಒಂದು ಕೆಲಸ ಶುರು ಮಾಡ್ತೀರಾ, ಒಂದು ಬಿಸ್ನೆಸ್ ಇಲ್ಲ ಹೋಟೆಲ್, ಒಂದು ಬಟ್ಟೆ ಅಂಗಡಿ. ಅದು ಶುರು ಮಾಡದೆ ಆ ಕೆಲಸ ಮುಗಿಯೋವರೆಗೂ ಇನ್ನೊಂದು ಕೆಲ್ಸಕ್ಕೆ ನೀವು ಹೋಗ್ಬಾರ್ದು. ಸೊ ಒಂದ್ ಕೆಲಸ ನೀವು ಕೈಲಿ ತಕೊಂಡ್ರೆ ಆ ಕೆಲಸ ಫಸ್ಟ್ ಮುಗಿಸ್ಬಿಡಿ, ಆಮೇಲೆ ಬೇಕಿದ್ರೆ ಸೆಕೆಂಡ್ ಕೆಲ್ಸಕ್ಕೆ ಹೋಗಿ. ಒಂದ್ ಕೆಲಸ ತಕೊಂಡು ಅದು ಮುಗಿಸ್ತಿರನೆ ಅರ್ಧಕ್ಕೆ 50% ಅಲ್ಲೇ ಇಲ್ಲ ನಾ ಇನ್ನೊಂದು ಕೆಲ್ಸಕ್ಕೆ ಹೋಗ್ತೀನಿ ನಾನು, ತುಂಬಾ ಮಿಸ್ಟೇಕ್ ಮಾಡ್ತಿದ್ರ. ಯಾವುದೇ ಕಾರಣಕ್ಕೂ ಈ ರೀತಿ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ಮಾಡುತ್ತಂದ್ರೆ ನಿಮಗೆ ಒಂದ್ ಕೆಲಸ ಶುರು ಮಾಡಿ ಅದು ಇನ್ನೂ 100% ಫುಲ್ಫಿಲ್ ಆಗಿರಲ್ಲ. ಜಸ್ಟ್ ಒಂದ್ ಕೆಲಸ ಶುರು ಮಾಡ್ತೀರಾ, 50% ಮುಗಿಸ್ತೀರಾ. 50% ಮುಗಿಸೋ ಒಳಗಡೆನೆ ಇಲ್ಲ ನಾ ಇನ್ನೊಂದು ಕೆಲ್ಸಕ್ಕೆ ಹೋಗ್ತೀನಿ, ಇನ್ನೊಂದು ಬಿಸ್ನೆಸ್ ಮಾಡ್ತೀನಿ ಅಂದ್ಬಿಟ್ಟು ರಾಂಗ್ ಡಿಸಿಷನ್ ತಕ್ಕೊಂತೀರಾ. ಆ ತಪ್ಪು ಯಾವುದೇ ಕಾರಣಕ್ಕೆ ಮಾಡಕ್ ಹೋಗ್ಬೇಡಿ. ಒಂದ್ ಕೆಲಸ ಶುರು ಮಾಡಿದ್ರ 100% ಕನ್ಸಿಸ್ಟೆನ್ಸಿಯಾಗಿ ಮಾಡಿ. ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ ಯಾವುದೇ ಕೆಲಸ ಮಾಡಿದ್ರು ಫೈಲರ್ ಆಗ್ಬಿಡುತ್ತೆ. ಸೊ ಅದು ಸ್ವಲ್ಪ ನೋಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಬೇಸಿಕಲಿ ಈ ಮಿಥುನ ರಾಶಿಯವ್ರು ನೀವು ಇದೀರಲ್ಲ, ನಿಮ್ಮ ಪರ್ಸ್ನಲ್ ಏನಿರುತ್ತೋ ಅದೆಲ್ಲದನ್ನು ಎಲ್ಲರ ಹತ್ರ ನೀವು ಶೇರ್ ಮಾಡ್ಕೊಂತೀರಾ. ಫಸ್ಟ್ ಅದು ಸ್ಟಾಪ್ ಮಾಡಿ. ಯಾಕಂದ್ರೆ ನೀವು ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ, ಒಂದು ಮನೆ ತಕ್ಕೊಂತೀನಿ, ಒಂದು ಗಾಡಿ ತಕ್ಕೊಂತೀನಿ, ಒಂದು ಕಾರ್ ತಕ್ಕೊಂತೀನಿ ಅಂದೆ ಯಾರ ಹತ್ರ ಹೇಳ್ಬೇಡಿ. ಎಲ್ಲಾ ಕೆಲಸ ಮುಗಿದಿದ್ದ ಆದ್ಮೇಲೆ, ಎಕ್ಸಾಂಪಲ್ ನೀವು ಕಾರ್ ತಕ್ಕೊಬೇಕು ಅನ್ಕೊಂಡಿದ್ದೀರಾ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ರಿಗೂ ಹೇಳ್ಬಿಡ್ತೀರಾ ನಾನು ಕಾರ್ ತಕ್ಕೋತೀನಿ ಅಂತ. ನೀವ್ ಯಾರಿಗೂ ಹೇಳ್ದೆ ಆ ಕೆಲಸ ಆಗೋದೇ ಇಲ್ಲ, ಅರ್ಧಕ್ಕೆ ನಿಂತೋಗ್ಬಿಡುತ್ತೆ. ಸೊ ನೀವೇನಾದ್ರು ತಕ್ಕೊಬೇಕು ಅನ್ಕೊಂಡ್ಬಿಟ್ಟು ಕಾರ್ ತಕ್ಕೊಬೇಕು ಅನ್ಕೊಂಡೆ, ನೀವು ಕಾರ್ ತಕ್ಕೊಂಡ್ ಬಂದು ಆಮೇಲೆ ನಿಮ್ಮ ಮನಕ್ ನಿಲ್ಸಿದ ಆಮೇಲೆ ಆಮೇಲೆ ಬೇಕಿದ್ ಯಾರು ಬೇಕಾದ್ರೂ ಹೇಳಿ. ಬಟ್ ನೀವು ತಕ್ಕೊಂಡಕ್ ಮುಂಚೆ ಪಬ್ಲಿಸಿಟಿ ಮಾಡ್ಬಿಡ್ತೀರಾ, ನಾ ಇದ್ ತಕ್ಕೊಂತೀನ ಅಂತ. ಬಟ್ ನೀವು ಆ ರೀತಿ ಹೇಳುವಾಗ ನಿಮಗೆ ಸ್ಪೆಷಲ್ ನಿಮಗೆ ತುಂಬಾ ದಿಷ್ಟಿ ಆಗುತ್ತೆ. ನೀವು ಅನ್ಕೊಂಡಿದ್ ಕೆಲಸ ಅರ್ಧಕ್ಕೆ ನಿಂತೋಗ್ಬಿಡುತ್ತೆ. ಯಾಕಂದ್ರೆ ಬುಧ ಗ್ರಹ ಅಲ್ವಾ, ಸೊ ಸ್ಪೆಷಲಿ ದಿಷ್ಟಿಗೆ ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡ್ಬಿಡುತ್ತೆ. ಸೊ ಒಂದ್ ಕೆಲಸ ಅದು ಮುಗಿಸೋವರೆಗೂ ಅದು ಯಾವುದೇ ವಿಚಾರ ಆಗಿರ್ಬೋದು, ನಿಮ್ಮ ತಂದೆ ತಾಯಿ, ನಿಮ್ಮ ಹಸ್ಬೆಂಡ್ ವೈಫ್ ಯಾರಿಗೂ ಹೇಳ್ಬೇಡಿ. ಆ ಕೆಲಸ ಮುಗ್ದಿದ್ದಾದ್ಮೇಲೆ ಹೇಳಿ. ಇನ್ ಕೇಸ್ ನೀವು ಹೇಳಿದಿರ ಅಂದ್ರೆ ಆ ಕೆಲಸ ಆವತ್ತೇ ಅರ್ಧಕ್ಕೆ ನಿಂತೋಗ್ಬಿಡುತ್ತೆ. ಈ ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಸೊ ಮತ್ತೆ ಬಂದ್ಬಿಟ್ಟು ಹಣಕಾಸು. ನಿಮ್ ಕೈಗೆ ಏನಾದ್ರೂ ಒಂದು 10 ಲಕ್ಷ 20 ಲಕ್ಷ ಇಲ್ಲ 10 ರೂಪಾಯಿ ಬಂದ್ರು ಸರಿ, ನಿಮ್ ಕಾಸು ಬಂದ ತಕ್ಷಣ ನೀವು ಜಾಸ್ತಿ ಖರ್ಚು ಮಾಡ್ಬಿಡ್ತೀರಾ. ಯಾಕಂದ್ರೆ ಈ ಮಿಥುನ ರಾಶಿ ಅವ್ರಿಗೆ ಮನಿ ಮ್ಯಾನೇಜ್ಮೆಂಟ್ ಒಂಚೂರು ಐಡಿಯಾನೇ ಇಲ್ಲ. ಈ ಮನಿ ಮ್ಯಾನೇಜ್ಮೆಂಟ್ ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಫಿನಾನ್ಸ್ ನ ಅಂತ ಒಂದಿಷ್ಟು ಸ್ವಲ್ಪ ಕಮ್ಮಿ ನಾಲೆಜ್ ಇದೆ. ಸ್ಪೆಷಲಿ ಆರ್ಧ ನಕ್ಷತ್ರ ಅವ್ರಿಗೆ. ಅಲ್ಲಿ 3 ನಕ್ಷತ್ರ ಇದೆ, ಮೃಗಶಿರ, ಆರ್ಧ, ಪುನರ್ವಸು. ಅದ್ರಲ್ಲಿ ಆರ್ಧ ನಕ್ಷತ್ರ ಅವ್ರಿಗೆ ಝೀರೋ ನಾಲೆಜು ಫಿನಾನ್ಷಿಯಲ್ ಹ್ಯಾಂಡಲ್ ಮಾಡೋದಲ್ಲಿ. ಯಾಕಂದ್ರೆ ಅವ್ರ ಹತ್ರ ಕಾಸು ಕೊಟ್ರೆ ಜಸ್ಟ್ ನೀರ್ ತರ ಜಸ್ಟ್ ಫ್ಲೋ ಆಗ್ಬಿಡುತ್ತೆ, ಅವ್ರ ಕೈಲಿ ಕಾಸು ನಿಲ್ಲೋದೇ ಇಲ್ಲ. ಸ್ಪೆಷಲಿ ಮಿಥುನ ರಾಶಿ ಅವ್ರಿಗೆ ಹಣಕಾಸು ಬಂದ್ಬಿಟ್ಟೆ ಬೇಗ ಖರ್ಚು ಮಾಡ್ಬಿಡ್ತೀರಾ. ಮನೆಗೆ ಅದ್ ತಕ್ಕೊಂತೀನಿ, ಅಲ್ಲಿ ಅದ್ ತಕ್ಕೊಂತೀನಿ, ಇದ್ ತಕ್ಕೊಂತೀನಿ ಅಂತ ತುಂಬಾ ಖರ್ಚು ಮಾಡ್ಬಿಡ್ತೀರಾ. ಸೊ ಮನಿ ಬಂದಾಗ ಖರ್ಚು ಮಾಡೋದು ನಿಲ್ಸ್ಬಿಟ್ಟು ಅದನ್ನ ಯಾವ ರೀತಿ ಸೇವ್ ಮಾಡಬೇಕು, ಯಾವ ರೀತಿ ಫಿಕ್ಸ್ಡ್ ಡೆಪಾಸಿಟು ಇಲ್ಲ ಸ್ಟಾಕ್ಸು, ಟ್ರೇಡಿಂಗು, ಇನ್ವೆಸ್ಟ್ಮೆಂಟು, ಲ್ಯಾಂಡು, ಗೋಲ್ಡು, ಸಿಲ್ವರು ಇವೆಲ್ಲ ಮಾಡ್ಕೊಬೇಕು. ಬಟ್ ನಿಮಗೆ ಮನಿ ಮ್ಯಾನೇಜ್ಮೆಂಟು
ಸ್ವಲ್ಪ ನಿಮಗೆ ಐಡಿಯಾಸ್ ಕಮ್ಮಿ ಇರುತ್ತೆ. ಫಸ್ಟು ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ನ ಕಲ್ತ್ಕೊಳ್ಳಿ, ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ನೋಡ್ಕೊಳ್ಳಿ. ಇಲ್ಲಾಂದರೆ ಸುಮ್ಮನೆ ಕಾಸು ಬಂದಿತ್ತು ಅಂದ್ಬಿಟ್ಟು ಸುಮ್ಮನೆ ಖರ್ಚು ಮಾಡ್ತಾನೇ ಇರ್ತೀರ. ಆ ವಿಷಯದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಾಂದರೆ ಇದರಿಂದ ಸ್ವಲ್ಪ ತುಂಬ ಸುಮ್ಮನೆ ವೇಸ್ಟ್ ಆಗಿ ಖರ್ಚು ಆಗ್ತಾನೆ ಇರ್ತೈತೆ, ಅದು ಸ್ವಲ್ಪ ನೋಡ್ಕೊಳ್ಳಿ. ಈ ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗಬೇಡಿ. ನೆಕ್ಸ್ಟ್ ವಿಚಾರ ಬಂದ್ಬಿಟ್ಟು, ಸೊ ಬೇಗ ಬಂದ್ಬಿಟ್ಟು ಯಾರಾದ್ರೂ ನಿಮ್ಗೆ ಏನಾದರೂ ಬೈದ್ಬಿಟ್ಟೆ ಬೇಗ ಕೋಪ ಬಂದ್ಬಿಡುತ್ತೆ. ಆ ಕೋಪದಲ್ಲಿ ಏನಾಗುತ್ತೆ ಅಂದ್ರೆ ರಾಂಗ್ ಡೆಸಿಷನ್ ತಕೊಂಡ್ಬಿಡ್ತೀರಾ. ಯಾವುದೋ ಒಂದು ವಿಚಾರ ಮನೇಲಿ ಆಗಿರ್ಬೋದು, ಆಚೆ ಕಡೆ ಫ್ರೆಂಡ್ಸ್ ಜೊತೆ ಏನಾದರೂ ಸುಮ್ಮನೆ ಒಂದು ಮಾತು ಬೈದಿದ್ದೀರಾ ಅಂದ್ರೆ ಆ ಕೋಪದಲ್ಲಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ಬಿಟ್ಟು ರಾಂಗ್ ಡೆಸಿಷನ್ ತಕೊಂಡ್ಬಿಡ್ತೀರಾ. ಎಷ್ಟೇ ಕೋಪ ಇದ್ರೂ ಆ ಟೈಮಲ್ಲಿ ಏನು ಡೆಸಿಷನ್ ತಗೊಂಡಿರಾ ಸೈಲೆಂಟಾಗಿ ಕಾಮ್ ಆಗಿದ್ಬಿಡಿ. ಸೊ ಕಾಮ್ ಆಗಿದ್ದೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನಾನು ಕೋಪದಲ್ಲಿ ಏನೋ ಡೆಸಿಷನ್ ತಕೊಂಡಿದ್ದೀನಿ ಅಂದರೆ ಆ ಡೆಸಿಷನ್ನು ಝೀರೋ ಆಗಿಬಿಡುತ್ತೆ. ಅದು ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಕಾಮನ್ ಆಗಿ ಹೇಳ್ಬೇಕಂದ್ರೆ ನೀವು ತುಂಬಾ ಜನ ಬೇಗ ನಂಬಿಡ್ತೀರಾ, ಅಂದ್ರೆ ನಂಬಿ ಮೋಸ ಹೋಗ್ತೀರಾ ಅಂತ ಹೇಳ್ತಾರಲ್ವಾ ಕಾಮನ್ ಆಗಿ ಜನಗಳು. ಸ್ಪೆಷಲಿ ಜನಗಳ ನಂಬಿ ತುಂಬಾ ಮೋಸವಾಗೋದು ನೀವೇ ಮಿಥುನ ರಾಶಿಯವರು. ಯಾಕಂದ್ರೆ ನಿಮಗೆ ತುಂಬಾ ನೀಡ್ ಇರುತ್ತೆ, ಎಲ್ಲರ ಜೊತೆ ಚೆನ್ನಾಗಿರ್ಬೇಕು, ಸಪೋರ್ಟ್ ಮಾಡಬೇಕು, ಫ್ರೆಂಡ್ಲಿ ಆಗಿರ್ಬೇಕಂತ. ಬಟ್ ಬೇರೆ ಯಾರಿಗೂ ಆ ರೀತಿ ಇರೋದಿಲ್ಲ ಮೈಂಡ್ ಸೆಟ್. ಬಟ್ ಈ ಕಾಲದಲ್ಲಿ ಅಯ್ಯೋ ಪಾಪ ಅನ್ನೋ ಮನಸ್ಥಿತಿ ಬಂದ್ಬಿಟ್ಟು ನಿಮಗೆ ಇರುತ್ತೆ, ನಿಮ್ಮ ರಾಶಿಗೆ, ಬೇರೆ ಯಾವ ರಾಶಿಗೆ ಇರೋದಿಲ್ಲ. ಆದಷ್ಟು ಯಾರನ್ನೂ ಅಷ್ಟು ಬೇಗ ನಂಬೇಡಿ. ಅದು ಇವಾಗಿರೋ ಈ ಸೊಸೈಟಿಯಲ್ಲಿ, ಈ 2026 ಅಲ್ಲಿ ಯಾವುದೇ ಕಾರಣಕ್ಕೂ ಯಾರನ್ನೂ ನಂಬಕ್ ಹೋಗ್ಬೇಡಿ. ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಮದುವೆ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳಿ, ಏನು ಅರ್ಜೆಂಟ್ ಏನಿಲ್ಲ ಅಂತ. ಬಟ್ ನಾನು ಎಷ್ಟೇ ವಿಡಿಯೋಸಲ್ಲಿ ಮಿಥುನ್ ರಾಶಿಯವರೇ 30, 32, 33 ವಯಸ್ಸಿಗೆ ಮದುವೆ ಮಾಡ್ಕೊಳ್ಳಿ ಅಂದ್ರೆ ಕೇಳೋದೇ ಇಲ್ಲ ಅಂತೀರಾ. ಸೊ ನನ್ನ ಮಾತು ಮೀರಿ ನೀವು ಸ್ವಲ್ಪ ಬೇಗ ಮಾಡ್ಕೊಂಡೆ ಮತ್ತೆ ಮದುವೆ ಲೈಫು ಸ್ಪಾಯ್ಲ್ ಆಗದೆ, ಅದು ನಿಮ್ಮ ಚಾಯ್ಸು, ನಿಮ್ಮ ಮನೆ ಬರ, ನಿಮ್ಮ ಕರ್ಮ, ನಿಮ್ಮ ಇಷ್ಟ. ಬಟ್ ನಾ ಹೇಳೋದು ಹೇಳ್ತೀನಿ, ಆದಷ್ಟು ಮದುವೆ ಲೇಟಾಗೆ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಮದುವೆ ಮಾಡ್ಕೊಂಡು ಅಲ್ಲಿ ಸಾಧನೆ ಮಾಡೋದು ಏನು ಇರೋದಿಲ್ಲ ಲೈಫಲ್ಲಿ. ಮದುವೆ ಅಂದ್ರೆ ಲೈಫಲ್ಲಿ ಒಂದು ಪಾರ್ಟ್ ಮಾತ್ರ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲ ನನಗೆ 25 ವಯಸ್ಸು ಇವಾಗಲೇ ಮದುವೆ ಆಗ್ತೀನಿ ಅಂದರೆ ನಿಮ್ಮ ಕರ್ಮ, ನೀವು ಹೋಗಿ ಸಾಯಿರಿ, ನಾನು ಅಷ್ಟೇ ಹೇಳೋದು. ಬಟ್ ಸ್ಪೆಷಲಿ 30 ವಯಸ್ಸು, ಮಿನಿಮಮ್ 30 ವಯಸ್ಸು ಆಗೋವರೆಗೂ ಮದುವೆ ಮಾಡಕ್ಕೆ ಹೋಗಬೇಡಿ. ನೀವು ಲೇಡೀಸ್ ಆಗಿದ್ದು ಸರಿ, ಜೆಂಟ್ಸ್ ಆಗಿದ್ದು ಸರಿ. ಇನ್ನೂ ಲೇಟ್ಗೆ ಆಗ್ತೀರಿ ಅಂದರೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. 31, 32, 33, 30 ಆಗ್ತೀರಾ, ಆಲ್ ದಿ ಬೆಸ್ಟ್ ಹೇಳ್ತೀನಿ. ಇಲ್ಲ ನಾನು 30 ಮುಂಚೆ ಆಗ್ತೀನಿ ಅಂದರೆ ಅದು ನಿಮ್ಮ ಮನೆ ಬೇರೆ, ನಾವೇನು ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಇನ್ನೂ ಇವೆಲ್ಲ ಈ ಡೆಸಿಷನ್ ಮೇಕಿಂಗು ಎಲ್ಲ ವಿಷಯದಲ್ಲಿ ಈ ಮಿಸ್ಟೇಕ್ ಮಾಡಿದ್ರೆ ನೀವು ಇನ್ನೂ ತುಂಬ ಚೆನ್ನಾಗಿರಬೇಕು. ಸ್ಪೆಷಲ್ ನಿಮ್ಮೆಲ್ಲ ಕನ್ಸನ್ಸ್ ಆಗಬೇಕಂದ್ರೆ ಒಂದ್ಸರಿ ಜಾತಕ ನೋಡಿಸ್ಕೊಳ್ಳಿ. ಸ್ಪೆಷಲಿ ಬಂದ್ಬಿಟ್ಟು ನಾನು KP ಜ್ಯೋತಿಷ್ಯ ಹೇಳ್ತೀನಿ. ಸೊ ಈ KP ಜ್ಯೋತಿಷ್ಯಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ನಕ್ಷತ್ರ ಲಾರ್ಡ್ ಅಂತ ಇರುತ್ತೆ. ಒಂದು ಗ್ರಹ ಯಾವ ನಕ್ಷತ್ರದಲ್ಲಿ ಕುತ್ಕೊಂಡೈತೆ ಆ ನಕ್ಷತ್ರ ಇನ್ನೊಂದು ನಕ್ಷತ್ರ ಕುತ್ಕೊಂಡಿರುತ್ತೆ. ಟೋಟಲಿ 3 ಕ್ಯಾಟಗರಿ. ಅಂದರೆ ನೀನು ಫಸ್ಟ್ ಆಫ್ ಆಲ್ ನಿಮ್ಮ ಗ್ರ್ಯಾಂಡ್ ಫಾದರ್ ಇಟ್ಕೊಳ, ನಿಮ್ಮ ಅಜ್ಜ, ನಿಮ್ಮ ತಂದೆ, ನೀವು 3 ಜನ. ಅದೇ ರೀತಿ ಒಂದು ಗ್ರಹ ಯಾವ ನಕ್ಷತ್ರ ಕುತ್ಕೊಂಡೈತೆ ಆ ಗ್ರಹ ಇನ್ನೊಂದು ನಕ್ಷತ್ರ ಕುತ್ಕೊಂಡಿರ್ತದೆ. ಇದನ್ನೇ KP ಜ್ಯೋತಿಷ ನಕ್ಷತ್ರ ರಿಲೇಟೆಡು ನಾವು ಕಸ್ಪಲಿಂಗ್ ಬೇಸ್ ಮಾಡಿ ಹೇಳೋದು. ಸೊ ಈ KP ಜ್ಯೋತಿಷದಲ್ಲಿ ನಿಮ್ಮ ದಶಾಭುಕ್ತಿ ಅಂತ ಇರುತ್ತೆ. ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದಾನೆ ಇವಾಗ ಪ್ರೆಸೆಂಟ್ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಇಲ್ಲ ಬರೀ ನಾನು ರಾಶಿ ನೋಡ್ಕೊಂಡು ಕುತ್ಕೊಂತೀನಿ ಅಂದರೆ ಜಸ್ಟ್ 20% ಮಾತ್ರ ವರ್ಕ್ ಆಗುತ್ತೆ. ನೀವು ಲೈಫ್ ಲಾಂಗ್ ಈ ವರ್ಷ ಪೂರ್ತಿ ನೋಡ್ಕೊಂಡೇ ಕುತ್ಕೊಂಡಿರ್ಬೇಕಾಗುತ್ತೆ. ಆ 20% ಅಲ್ಲಿ ಈ ಪ್ರಪಂಚದಲ್ಲಿ ತುಂಬಾ ಜನ ಮಿಥುನ ರಾಶಿ ಇದ್ದಾರೆ, ಅವ್ರೆಲ್ರಿಗೂ 20% ಅಲ್ಲಿ ಜಸ್ಟ್ 0% ಮಾತ್ರ ಬರುತ್ತೆ. ಸೊ ಎಲ್ಲಾ ಜ್ಯೋತಿಷ್ರು ಹೇಳೋದಿಲ್ಲ, ಬರೀ 20% ಹೇಳ್ತಾರೆ. ಅದನ್ನ ಬಂದ್ಬಿಟ್ಟು 100% ಅನ್ಕೊಂಡು ಈ ವರ್ಷ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಾ. ಈ ಓವರ್ ಎಕ್ಸ್ಪೆಕ್ಟೇಷನ್ ಬೇಡ. ಎಲ್ಲಾ ಜ್ಯೋತಿಷ್ಯಗಳು ದಿನ ಭವಿಷ್ಯ, ವಾರ ಭವಿಷ್ಯ, ತಿಂಗಳ ಭವಿಷ್ಯ, ವರ್ಷ ಭವಿಷ್ಯ 20% ಮಾತ್ರನೇ. ನಿಮ್ಮ ಇಡೀ ಲೈಫ್ ಡಿಸೈಡ್ ಮಾಡೋದು ದಶಾಭುಕ್ತಿ ಚೆನ್ನಾಗಿತ್ತೆ ನಿಮ್ ಲೈಫ್ ಚೆನ್ನಾಗಿರುತ್ತೆ. ದಶಾಭುಕ್ತಿ ಚೆನ್ನಾಗಿಲ್ದಿರ ಬರೀ ರಾಶಿ ನೋಡ್ಕೊಂಡಿದ್ದೆ ನಿಮ್ ಲೈಫ್ ನೀವೇನ್ ಮಾಡಿದ್ರು ಇವು ಹೆಂಗೈತೆ ಹಂಗೆ ಇರುತ್ತೆ, ಇನ್ನು ವರ್ಸ್ಟ್ ಆಗ್ಬಿಡುತ್ತೆ. ಒಂದ್ಸರಿ ನಿಮ್ ಜಾತಕ ತಳ್ಕೊಳ್ಳಿ. ಸ್ಪೆಷಲಿ ನಿಮ್ಮ ರಾಶಿಗೆ ನೀವಿನ್ನೂ ಸ್ವಲ್ಪ ಎಲ್ಲಿಗೋ ಗೊತ್ತಿರುತ್ತೆ. ನಿಮ್ಮ ರಾಶಿ ಪ್ರಕಾರ ನೀವಾಗ ಬೇಕಿರೋ ಉಂಗುರ, ರಿಂಗ್, ಹರಳು ಬಂದು ಪಚ್ಚೆ, ರಾಶಿ ಪ್ರಕಾರ ಪಚ್ಚೆ.
ನಕ್ಷತ್ರ ಪ್ರಕಾರ ಬೇರೆ ಇರುತ್ತೆ. ಮೃಗಶಿರಾಗೆ ಹವಲ, ಆರುದ್ರಾಗೆ ಬಂದು ಗೋಮೇಧಿಕ ಅಂಡ್ ಪಚ್ಚ ಆಗ್ಬೋದು. ಸೊ ಪುನರ್ವಸುಗೆ ಬಂದ್ಬಿಟ್ಟು ಹಲ್ದಿ, ಕನಕ ಪುಷ್ಯರಾಗ, ಈ 3 ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ ಕೇಸ್ ನಿಮ್ ಜಾತಕದಲ್ಲಿ ಏನಾದ್ರು ನಿಮ್ಮ ನಕ್ಷತ್ರದ ಪತಿ ಇವಾಗ ಬುಧ ಗ್ರಹ ಚೆನ್ನಾಗಿಲ್ಲ ಅಂದ್ರೆ ನೀವು ಪಚ್ಚ ಹಾಕಂಗಿಲ್ಲ. ಎಲ್ಲಾ ಮಿಥುನ ರಾಶಿಯವರು ಪಚ್ಚ ಹಾಕೊಬೇಕಂತ ಹೇಳ್ತಾರೆ. ನಿಮ್ ಜಾತಕ ಪ್ರಕಾರ ಬುಧ ಗ್ರಹ ಏನಾದ್ರು ಕೆಟ್ಟೋಗ್ಬಿಟ್ಟಿದ್ರೆ ನೀವು ಪಚ್ಚೆ ಹಾಕೊಂಡೆ ನಿಮ್ಗೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡುತ್ತೆ. ಸೊ ನೀವು ಉಂಗುರ ಹಾಕೊಬೇಕಂದ್ರೆ ನಿಮ್ ಜಾತಕ ಚೆಕ್ ಮಾಡಿಸಲೇಬೇಕು. ಜಾತಕ ಚೆಕ್ ಮಾಡಿದ್ರೆ ನಾನು ಪಚ್ಚೆ ಹಾಕೊಂಡ್ಬಿಡ್ತೀನಿ, ನಾನು ಮಿಥುನ ರಾಶಿ ಅಂದೆ, ನಿಮ್ ಕತೆ ಮುಗೀತು. ಬುಧ ಗ್ರಹ ಚೆನ್ನಾಗಿಲ್ದಿರ ಪಚ್ಚೆ ಹಾಕೊಂಡೆ ನಿಮ್ಗೆ ಎಲ್ಲಿಲ್ದಿರೋ ಎಲ್ಲಾ ಪ್ರಾಬ್ಲಮು ನಿಮ್ಮ ಹತ್ತಕ್ಕೆ ಹುಡ್ಕೊಂಡ್ ಬರುತ್ತೆ. ಫಸ್ಟ್ ಜಾತಕ ನೋಡ್ಬೇಕು. ಜಾತಕ ಪ್ರಕಾರ ಇವಾಗ ನಿಮ್ಗೆ ಏನ್ ಸಮಸ್ಯೆ ಇದೆ, ಮದುವೆಗೆ ನಿಮ್ ಜಾತಕ ಪ್ರಕಾರ ಯಾವ ಗ್ರಹ ಸಪೋರ್ಟ್ ಮಾಡುತ್ತೆ, ಕೆಲ್ಸಕ್ಕೆ ಯಾವ ಗ್ರಹ ಸಪೋರ್ಟ್ ಮಾಡುತ್ತೆ, ಮಕ್ಕಳಾಗಕ್ಕೆ ಯಾವ ಗ್ರಹ ಸಪೋರ್ಟ್ ಮಾಡುತ್ತೆ, ಹಣಕಾಸಕ್ಕೆ ಯಾವ ಗ್ರಹ ಸಪೋರ್ಟ್ ಮಾಡುತ್ತೆ ಅಂತ ಒಂದೊಂದು ವಿಚಾರಕ್ಕೆ ಒಂದೊಂದು ಗ್ರಹ ಸಪೋರ್ಟ್ ಮಾಡುತ್ತೆ. ಆ ಗ್ರಹಗಳ ಬೇಸ್ ಮಾಡಿ ನಿಮಗೆ ಉಂಗುರ ಸಜೆಸ್ಟ್ ಮಾಡ್ತೀವಿ. ನಿಮಗೆ ಸ್ಟೋನ್ ಬೇಕಿದ್ರು ನಾವೇ ಕೊಡ್ತೀವಿ, ಇಲ್ಲ ನಮಗೆ ಬೆಳ್ಳಿಯಲ್ಲಿ ಉಂಗುರ ಮಾಡಿಸ್ಕೊಡಿ ಅಂದ್ರೆ ನಾರ್ಮಲ್ ಚೆನ್ನಾಗಿರೋ ಕ್ವಾಲಿಟಿ ಬಂದ್ಬಿಟ್ಟು ಬೆಳ್ಳಿಯಲ್ಲಿ ಉಂಗುರ ಮಾಡಿಸೋದಕ್ಕೆ 3 ಕ್ಯಾರೆಟ್ ಸ್ಟೋನು ಬೆಳ್ಳಿ ಉಂಗುರ ನೀವು ಯಾವುದೇ ಸೈಜ್ ಕೊಟ್ರೇನು ಮಿನಿಮಮ್ ಬಂದು ಸ್ಟಾರ್ಟಿಂಗ್ ರೇಟು 14,000 ಆಗುತ್ತೆ. 14,000 ರೂಪಾಯಿಯಿಂದ ಇನ್ನು ಜಾಸ್ತಿ ರೇಟ್ ಹೋಗ್ತಾನೆ ಇರ್ತದೆ. ಸಿಂಪಲ್ ಆಗಿ ನಾರ್ಮಲ್ ಕ್ವಾಲಿಟಿಯಲ್ಲಿ ನಮಗೆ ಉಂಗುರ ಮಾಡಿಸ್ಕೊಡಿ ಅಂದ್ರೆ ಅದು ಪಚ್ಚ ಆಗಿರ್ಬೋದು, ಹವಳ ಆಗಿರ್ಬೋದು, ಗೋಮೇಧಕ ಆಗಿರ್ಬೋದು, ಕನಕಪುಷ ಆಗಿರ್ಬೋದು, ಮಿನಿಮಮ್ ಸ್ಟಾರ್ಟಿಂಗ್ ಪ್ರೈಸು 14,000. ಮ್ಯಾಕ್ಸಿಮಮ್ ಅಂದ್ರೆ ಇನ್ನು 15 ಇರುತ್ತೆ, 20 ಇರುತ್ತೆ, 25 ಇರುತ್ತೆ. ಅಂದ್ರೆ ಕ್ವಾಲಿಟಿ ಮೇಲೆ ಡಿಸೈಡ್ ಆಗುತ್ತೆ. ಒಂದು ಸ್ಟೋನು ಮಿನಿಮಮ್ 3,000ಕ್ಕೂ ಸಿಗುತ್ತೆ, 10,000ಕ್ಕೂ ಸಿಗುತ್ತೆ, 1,00,000ಕ್ಕೂ ಸಿಗುತ್ತೆ. ಅದು ಡಿಪೆಂಡ್ ಅಪಾನ್ ಕ್ವಾಲಿಟಿ, ಬ್ರ್ಯಾಂಡ್. ಸೊ ನಿಮ್ಗೆ ಬೇಕಿದ್ರೆ ಸ್ಟೋನ್ ತಕೊಬೋದು, ಇಲ್ಲ ನಿಮ್ಮ ಹತ್ರ ಜಾತಕ ತಳ್ಕೊಂತೀನಿ ಅಂದ್ರೆ ಅದು ತಳ್ಕೊಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.